ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಡಾಕ್ಟರ್ ವಿನಯ್. ನಾನೊಬ್ಬ ಮಧುಮೇಹ ತಜ್ಞ, ಅಂದರೆ ನಿಮ್ಮ ಆಡುಭಾಷೆಯಲ್ಲಿ ಶುಗರ್ ಡಾಕ್ಟ್ರು. ನಿನ್ನೆ ಒಂದು ಮಹಿಳೆ ಬಂದಿದ್ದರು. ಅವ್ರಿಗೆ ಸಿಕ್ಕಾಪಟ್ಟೆ ಶುಗರ್ ಇತ್ತು. 6 ತಿಂಗಳಿಂದ ಬರ್ತಿದ್ದಾರೆ. ಸೊ 6 ತಿಂಗಳಲ್ಲಿ ಫಸ್ಟ್ ಬಂದಾಗ ತುಂಬ ಜಾಸ್ತಿ ಶುಗರ್ ಇತ್ತು. ಈಗ ಮಾತ್ರೆ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟು ಆಗಿದೆ, ಎಲ್ಲ ಆಗಿದೆ. ಬಟ್ ಹಾಕಿದ್ದು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರು, ಡಾಕ್ಟ್ರೆ ನಾನು ನೋನಿ ಜ್ಯೂಸ್ ಕುಡಿಬೋದಾ ಅಂತ. ಸೊ ನಾನು ಹೇಳಿದೆ, ಖಂಡಿತಮ್ಮ ತಗೊಳ್ಳಿ. ಐ ಥಿಂಕ್ ನೋನಿಯಿಂದ ಸುಮಾರು ಒಳ್ಳೆಯದಾಗುತ್ತೆ ಅಂತ ನಾನು ಓದಿದ್ದೀನಿ. ನೀವು ಸ್ವಲ್ಪ ಅದನ್ನು ತೊಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದೆ ಅಷ್ಟೇ. ಸೊ ಆಕೆದು ಇಮಿಡಿಯೇಟಾಗಿ ಇನ್ನೊಂದು ಪ್ರಶ್ನೆ ಅಂದರೆ, ಡಾಕ್ಟ್ರೆ ನಾನು ನೋನಿ ಜ್ಯೂಸು ತೊಗೊಂಡು ಈ ಮಾತ್ರೆನೂ ತೊಗೋಬೇಕಾ ಅಂತ. ನೋಡಿ, ನಾನು ಅವ್ರಿಗೆ ಏನಂತ ವಿವರಣೆ ಕೊಟ್ಟೆ ಅಂತಂದರೆ, ನೋಡಿ ಈ ಮಾತ್ರೆಗಳಲ್ಲಿ ಮಾತ್ರೆ ಎಷ್ಟು ಡೋಸು ಕೊಟ್ಟರೆ ಏನಾಗುತ್ತೆ, ಮ್ಯಾಕ್ಸಿಮಮ್ ಡೋಸ್ ಎಷ್ಟು, ಮನುಷ್ಯನಿಗೆ ಎಷ್ಟು ಕೊಡ್ಬೋದು, ಅದರಲ್ಲಿ ಆಗುವಂಥ ಸೈಡ್ ಎಫೆಕ್ಟ್ಸ್ ಏನು ಎಲ್ಲ ಒಬ್ಬ ನುರಿತ ವೈದ್ಯನಿಗೆ ಗೊತ್ತಿರುತ್ತೆ. ಯಾಕಂತಂದರೆ ಆ ಮಾತ್ರೆ ಮಾರ್ಕೆಟ್ಗೆ ಬರೋಕ್ಕೆ ಮುಂಚೆ ಟ್ರಯಲ್ಸ್ ಅಂತ ಹೇಳ್ತೀವಿ. ಅಂದರೆ ಟ್ರಯಲ್ಸ್ನ ಅದು ಮಾಡಿದರೆ ಅದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಎಷ್ಟು ಮ್ಯಾಕ್ಸಿಮಮ್ ಡೋಸ್ ಇರುತ್ತೆ, ಎಷ್ಟು ಕೊಟ್ಟರೆ ಎಷ್ಟು ಶುಗರ್ ಕಮ್ಮಿ ಆಗುತ್ತೆ, ಇದ್ರದ್ದು ಆ ಮಾತ್ರೆಗಳ ಸೈಡ್ ಎಫೆಕ್ಟ್ಸ್ ಏನು. ಸೊ ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನು ತಿಳಿದಂಥ ನಮಗೆ ಅದರದ್ದು ಸೈಡ್ ಎಫೆಕ್ಟ್ಸ್ ಏನು, ಮ್ಯಾಕ್ಸಿಮಮ್ ಡೋಸ್ ಏನು, ಯಾರು ಕೊಡ್ಬೋದು, ಯಾರು ಕೊಡಬಾರ್ದು, ಇದೆಲ್ಲ ಖಂಡಿತ ಗೊತ್ತಿರುತ್ತೆ. ಈ ನೋನಿ ಜ್ಯೂಸ್ ಅನ್ನೋದು ಆ್ಯಕ್ಚುಲಾಗಿ ಐ ಥಿಂಕ್ ಏನಂತಂದರೆ, ಕತ್ತಲಲ್ಲಿ ಬಾಣ ಹೊಡೆಯೋ ರೀತಿ. ಅಂದರೆ ಈ ನೋನಿ ಜ್ಯೂಸ್ನ ಈಗ 1 ಸ್ಪೂನ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ, ಇದರಿಂದ ಶುಗರ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ನಾನು 2 ಸ್ಪೂನ್ ತೊಗೋಬೋದಾ, 3 ಸ್ಪೂನ್ ತೊಗೋಬೋದಾ, ಇಲ್ಲಾಂದರೆ 10 ಸ್ಪೂನ್ ತೊಗೋಬೋದಾ, ದಿನಕ್ಕೆ ಎಷ್ಟು ಸತಿ ತೊಗೋಬೋದು. ಸೊ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಏನು, ಜಾಸ್ತಿ ತೊಗೊಂಡ್ಬಿಟ್ರೆ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ. ಸೊ ಇದೆಲ್ಲ ಯಾರಿಗೂ ಗೊತ್ತಿರಲ್ಲ. ಯಾಕಂತಂದರೆ ಇದನ್ನು ಟ್ರಯಲ್ಸೇ ಕಂಡಕ್ಟ್ ಮಾಡಿರಲ್ಲ ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ ಏನಾಗುತ್ತೆ, ಇದನ್ನು ನಾವು ಎಷ್ಟು ಕೊಡ್ಬೋದು, ಕೊಡಬಾರ್ದು, ಇದರಿಂದ ಎಷ್ಟು ಶುಗರ್ ಕಂಟ್ರೋಲ್ ಆಗುತ್ತೆ ಅನ್ನೋದು ನಮಗಂತೂ ಖಂಡಿತ ಗೊತ್ತಿರಲ್ಲ. ಬಟ್ ಇದನ್ನು ಯಾರು ಹೇಳಿದ್ರಲ್ಲ ಅವ್ರಿಗೆ ಏನಾಗ ಗೊತ್ತಿದೆಯಾ ಅಂತ ನೀವೇ ಕೇಳಿ ತಿಳ್ಕೋಬೇಕು. ಯಾಕಂದರೆ ಇವೆಲ್ಲ ನೋಡಿ ಕತ್ತಲಲ್ಲಿ ಬಾಣ ಹೊಡೆಯೋ ಹಾಗೆ. ಸೊ ಅಂದರೆ ಇದರಿಂದ ಎಷ್ಟು ಶುಗರ್ ಕಂಟ್ರೋಲ್ ಆಗುತ್ತೆ, ಯಾವಾಗ ಇದನ್ನು ನಾವು ಸ್ಟಾಪ್ ಮಾಡಬೇಕು, ಇದೆಲ್ಲ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಂತ ನಾವು ಇದನ್ನು ತಗೊಳ್ಳೇಬೇಡಿ ಅಂತ ನಾನು ಹೇಳೋದಕ್ಕೂ ಆಗೋದಿಲ್ಲ. ತೊಗೊಂಡ್ರೆ ತಪ್ಪೇನಿಲ್ಲ ಆ್ಯಕ್ಚುಲಾಗಿ. ಬಟ್ ಅದೇ ನೋಡಿ, ಈ ಇನ್ನೊಂದು ಹೇಳ್ತೀನಿ, ಈ ಕಿಡ್ನಿ ಪೇಷಂಟ್ಸು, ಹಾರ್ಟ್ ಪೇಷಂಟ್ಸು ತೊಗೋಬೋದಾ, ಇದಕ್ಕೆಲ್ಲ ಇದೊಂದು ಪ್ರಶ್ನೆಯಾಗೇ ಉಳಿಯುತ್ತೆ. ಇದಕ್ಕೆ ಯಾರ ಹತ್ರನೂ ಉತ್ತರ ಸರಿಯಾಗಿರೋದಿಲ್ಲ. ಸೊ ಹಾಗಾಗಿ ನಾನು ಹೇಳೋದು, ನೀವು ಒಬ್ಬ ನುರಿತ ವೈದ್ಯ, ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ ಹೋಗಿ ನಿಮ್ಮ ಶುಗರ್ ಆಗಲಿ ಬಿ ಪಿ ಆಗಲಿ ತೋರಿಸ್ಕೊಳ್ಳಿ. ಅವ್ರು ಕೊಡೋ ಮಾತ್ರೆ ವಿಷ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗೋದು ಭಾಳ ಕಷ್ಟ, ಆಯಿತಾ. ಸೊ ವಿಜ್ಞಾನನ ನಂಬಿ, ಆಯಿತಾ. ಸೊ ಯಾರೋ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅದನ್ನು ಫಾಲೋ ಮಾಡ್ತೀನಿ, ಇದನ್ನು ಫಾಲೋ ಮಾಡಿಬಿಡ್ತೀನಿ, ಇದರಿಂದ ನಾನು ಅದೇನು ಹೇಳ್ತಾರಲ್ಲ ಸೂಪರ್ ಮ್ಯಾನ್ ಆಗಿಬಿಡ್ತೀವಿ ಅಥವಾ ಸೂಪರ್ ವುಮೆನ್ ಆಗಿಬಿಡ್ತೀವಿ. ಸೊ ಇದೆಲ್ಲ ಐ ಥಿಂಕ್ ಅದು ನಿಮ್ಮ ವಿವೇಚನೆಗೆ ನಾನು ಬಿಟ್ಟಿದ್ದೀನಿ ಆ್ಯಕ್ಚುಲಾಗಿ. ಸೊ ಯಾಕಂದರೆ ನೀವು ಓದಿರ್ತೀರ, ನಿಮಗೂ ಜ್ಞಾನ ಇರುತ್ತೆ. ಸೊ ಸಾಧಕ ಬಾಧಕನ ಅರಿಯುವ ಅಥವಾ ಅಳಿಯುವ ಕೆಪಾಸಿಟಿ ನಿಮಗೆ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.